ನಮಸ್ತೆ. ಸೃಷ್ಟಿಯ ಉದರದಿ ಜನಿಸಿಹ ಗಣಪ ನಮ್ಮನು ಕಾಯೋ ವಿನಾಯಕ. ಸೃಷ್ಟಿಯ ಉದರದಿ ಜನಿಸಿಹ ಗಣಪ ನಮ್ಮನು ಕಾಯೋ ವಿನಾಯಕ. ಸಮರ್ಪಣೆ ರಾಮ ಪೂಜೆಯಿದು ನಿನಗೆ ಸಮರ್ಪಣೆ. ನಿನಗಿಂತ ಮಿಗಿಲಾದ ದೈವವ ಕಾಣೆ, ನಿನಗಿಂತ ಮಿಗಿಲಾದ ದೈವವ ಕಾಣೆ. ಮನಸಾರ ನಾನಿಲ್ಲ ನುತಿಸುವೆ ನಯ್ಯ. ಮನಸಾರ ನಾನಿಲ್ಲ ನುತಿಸುವೆ ನಯ್ಯ. ಹೃದಯ ಮಂದಿರಗೆ ಬರಲಾರೆಯ ಸ್ವಾಮಿ. ಹೃದಯ ಮಂದಿರಗೆ ಬರಲಾರೆಯ ಸ್ವಾಮಿ. ಹೃದಯ ಮಂದಿರಗೆ ಬರಲಾರೆಯ ಸ್ವಾಮಿ. ಹೃದಯ ಮಂದಿರಗೆ ಬರಲಾರೆಯ ಸ್ವಾಮಿ. ಸೃಷ್ಟಿಯ ಉದರದಿ ಜನಿಸಿದ ಗಣಪ ನಮ್ಮನು ಕಾಯೋ ವಿನಾಯಕ. ಗರಿಗೆ ಪತ್ರೆಯಿದು ನಿನ್ನಯ ಪಾದಕ್ಕೆ, ಗರಿಗೆ ಪತ್ರೆಯಿದು ನಿನ್ನಯ ಪಾದಕ್ಕೆ. ಬೇರುವೆ ಓ ನಿನ್ನ ಕರುಣೆಯ ಹರಗೆ. ಓಂಕಾರ ನಾದಮಯ ವಿಶ್ವರಾಮಯ. ಓಂಕಾರ ನಾದಮಯ ವಿಶ್ವರಾಮಯ. ಶಿವಕುಮಾರ ನೀನೇ ಗಜಮುಖ. ಶಿವಕುಮಾರ ನೀನೇ ಗಜಮುಖ. ಶಿವಕುಮಾರ ನೀನೇ ಗಜಮುಖ. ಶಿವಕುಮಾರ ನೀನೇ ಗಜಮುಖ. ಸೃಷ್ಟಿಯ ಉದರದಿ ಜನಿಸಿದ ಗಣಪ ನಮ್ಮನು ಕಾಯೋ ವಿನಾಯಕ. ವಿನಾಯಕ ವಿನಾಯಕ. ಶ್ರೀಮದ್ರಮಾರಮಣ ಗೋವಿಂದ. ಆಂಜನೇಯ ವರದ ಗೋವಿಂದ. ಹರಿನಾಮ ಸಂಕೀರ್ತನ ಗೋವಿಂದ. ಜಯ ನಮ ಪಾರ್ವತಿ ಪದಯೇ.
ಕೀರ್ತನಾರಂಭ ಕಾಲದಲ್ಲಿ ಪ್ರಾಜ್ಞ ಮಹೇಂದ್ರನಾಥಕ್ಕಂಥವರು ಕೃಷ್ಣ ಹೇ ಕೃಷ್ಣ, ಮುಕುಂದ, ಕೇಶವ, ಅಚ್ಯುತ, ಅನಂತ, ಗೋವಿಂದ ಈ ರೀತಿಯಾಗಿ ಹಲವಾರು ರೀತಿಯಿಂದ ಆ ಭಗವಂತನನ್ನು ಪೂಜಿಸಿ ಆರಾಧಿಸಿ ನಾವು ಹಾಡುವುದಕ್ಕೆ ಹೇಳ್ತಾರೆ. ಹರಿಕಥಾ, ಈ ಹರಿಕಥಾ ಹರಿಯನ್ನು ಸ್ಮರಣೆ ಮಾಡೋದು, ಕಥೆಯನ್ನು ಶ್ರವಣ ಮಾಡೋದು. ಶ್ರವಣ ಅಂದರೆ ಕೇಳುವಂಥದ್ದು. ಅದಕ್ಕೆ ಹೇಳ್ತಾರೆ ಕಥಾ ಶ್ರವಣ ಮಾಡೋ ಮನುಜ, ಕಥಾ ಶ್ರವಣ ಮಾಡೋ, ಕಥಾ ಶ್ರವಣ ಮಾಡೋ ಮನುಜ, ಕಥಾ ಶ್ರವಣ ಮಾಡೋ. ಹರಿಯ ಭಜನೆಯವ ನಿರುತವು ಕೇಳೋ, ಹರಿಯ ಭಜನೆಯ ನಿರುತವು ಕೇಳೋ, ಮಾಡುತ್ತ ಬೇಡುತ್ತ ವರಗಳ ಕೇಳೋ, ಪಾಡುತ್ತ ಬೇಡುತ್ತ ವರಗಳ ಕೇಳೋ. ಕಥಾ ಶ್ರವಣ ಮಾಡೋ ಮನುಜ, ಕಥಾ ಶ್ರವಣ ಮಾಡೋ. ಹರಿಸುವ ಮಾಮಹ ಮಹಿಮಾ, ಮೋಟವ ದಾರಿಯ ಕೊಡುವನು ಮಾಧವ, ಮೋಟಕ್ಕೆ ದಾರಿಯ ಕೊಡುವನು ಮಾಧವ, ಮೋಟಕ್ಕೆ ದಾರಿಯ ಕೊಡುವನು ಮಾಧವ. ಕಥಾ ಶ್ರವಣ ಮಾಡೋ ಹರಿಯ, ಕಥಾ ಶ್ರವಣ ಮಾಡೋ. ದುರಿತ ದೋಷವನ್ನ, ಇಹದಲ್ಲಿ ಕೀರ್ತಿಯನ್ನ, ಪರದಲ್ಲಿ ಸದ್ಗತಿಯನ್ನ ಕಳಿಸ್ತಕ್ಕಂಥ ಆ ಭಗವಂತನನ್ನ ಶ್ರವಣ, ನಮನ, ಪೂಜೆ, ಧ್ಯಾನ, ಹಲವಾರು ತಪಸ್ಸು, ಈ ರೀತಿಯಾಗಿ ಹಲವಾರು ವಿಧದಿಂದ ಭಗವಂತನ ಒಲಿಸ್ಕೊಳ್ಳೋ ಸಾಧನದಲ್ಲಿ ಈ ಹರಿಕಥೆ ಅಂತಕ್ಕಂಥದ್ದು ಒಂದು ಮಹತ್ತರವಾಗಿರ್ತಕ್ಕಂಥದ್ದು. ಆ ಭಗವಂತನ ನಾಮ ಸ್ಮರಣೆಯನ್ನು ಕೇಳ್ತಾ ಇದ್ರೆ, ಅವನ ಸ್ಮರಣೆಯನ್ನು ಹಾಡ್ತಾ ಇದ್ರೆ, ಗಂಗಳಿಧ್ಯಾತಕೋ ಕಾವೇರಿ ರಂಗನ ನೋಡದ ಅಂತ ಸಾರಿದ್ದಾರೆ. ಮಾನವನಾಗಿ ಹುಟ್ಟಿದ ಮೇಲೆ ಈ ಪಂಚೇಂದ್ರಿಯಗಳು ಪರಿಶುದ್ಧವಾಗಬೇಕಾದ್ರೆ ಕಣ್ಣಿದ್ದು ನಾವು ನೋಡಬೇಕು, ಕಿವಿಯಿದ್ದು ನಾವು ಕೇಳಬೇಕು, ಬಾಯಿದ್ದು ನಾವು ಹಾಡಬೇಕು, ಕಾಲಿದ್ದು ನಾವು ಒಳ್ಳೊಳ್ಳೆ ಆ ದೇವಸ್ಥಾನಗಳನ್ನು ಕಡೆಗೆ ನಡಿಬೇಕು, ಕೈಯಿದ್ದು ಧರ್ಮ ಕಾರ್ಯಗಳನ್ನು, ದೇವಸ್ಥಾನ ಕಾರ್ಯಗಳನ್ನು, ಪುಣ್ಯ ಕಾರ್ಯಗಳನ್ನು ನಾವು ಮಾಡಿದರೆ ಇಹದಲ್ಲಿ ಕೀರ್ತಿ, ಪರದಲ್ಲಿ ಸದ್ಗತಿ. ಅದಕ್ಕೆ ಹೇಳ್ತಾರೆ ಬಸವಣ್ಣನವರು, ಇಲ್ಲಿ ಸಲ್ಲುವರು ಅಲ್ಲೂ ಸಲ್ಲುವರಯ್ಯ, ಇಲ್ಲಿ ಸಲ್ಲದಿಗರು ಅಲ್ಲೂ ಸಲ್ಲರಯ್ಯ. ಅಂದಮೇಲೆ ಆ ಭಗವಂತನ ಸ್ಮರಣೆಯನ್ನು ನಾವು ಯಾವ ರೀತಿಯಾಗಿ ಹಾಡಿ ಕೇಳಿ ಈ ದಿವಸ ಪುನೀತರಾಗಲು ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ಇಂಥದ್ದು ಕಾಮಸಾಗರ, ಕುಣಿಗಲ್ ತಾಲೂಕು, ಮಾಗಡಿ ತಾಲೂಕು ಸರ್ತಾ ಹೌದಾ? ಇಲ್ಲಿ ರಾಜಣ್ಣವರ ಸ್ಮರಣಾರ್ಥ, ರಾಜಣ್ಣವ್ರ ತಾನೇ ಹೊರಿಸಲು ಕಾಲು ಕೊಡ್ಬೇಕಾಯ್ತು ನೀವು ಇದರಲ್ಲಿ ನೋಡಿದ್ರು ಕೊಡಿಸು. ಇವತ್ತಿಗೆ 11ನೇ ದಿವಸದಲ್ಲಿ ಇಹಲೋಕದ ವ್ಯಾಪಾರವನ್ನು ಮುಗಿಸಿ ಪರಲೋಕದ ಕಡೆ ಪ್ರಯಾಣ ಮಾಡಿದ್ದಾರೆ. ನಮ್ಮ ಹಿಂದೂ ಧರ್ಮದ ಪ್ರಕಾರವಾಗಿ ನಮ್ಮ ಧರ್ಮ ಏನು ಹೇಳ್ತಿ ಅಂದರೆ, ಧರ್ಮೇ ರಕ್ಷತಿ ರಕ್ಷತಃ. ಇರಲಿ ಬಿಡಿ, ಇಲ್ಲ ಅದು ತಂದು ಬಿಡಿ. ಧರ್ಮ ಹೇಳುತ್ತೆ, ನಿನ್ನ ಧರ್ಮವನ್ನು ನೀನು ಉಳಿಸಿಕೊಂಡಿದೆಯಾ ಆದರೆ ಆ ಧರ್ಮ ನಿನ್ನನ್ನು ಕಾಪಾಡುತ್ತೆ ಅಂತ. ಇದು ಭಗವದ್ಗೀತೆಯ ಒಂದು ಅನುಷ್ಠಾನ. ಅದರಂತೆ ನಮ್ಮ ಹಿಂದೂ ಧರ್ಮ ಪ್ರಕಾರವಾಗಿ ಇವತ್ತಿಗೆ 11ನೇ ದಿವಸದಲ್ಲಿ ಇಹಲೋಕದ ವ್ಯಾಪಾರವನ್ನು ಮುಗಿಸಿ ಪರಲೋಕದ ಕಡೆ ಸಾಗತಕ್ಕಂಥ ನಮ್ಮ ರಾಜಣ್ಣನವರ ಸ್ಮರಣಾರ್ಥ. ಎಷ್ಟು ಜನ ಮಕ್ಕಳು? 4 ಜನ. 3 ಜನ ಹೆಣ್ಣು ಮಕ್ಕಳನ್ನು ಬಿಟ್ಟು, ಬಂದು ಬಳಗವನ್ನು ಬಿಟ್ಟು, ಹುಟ್ಟಿದ ಊರನ್ನು, ಕಟ್ಟಿದ ಮನೆಯನ್ನು
ಅಪಾರವಾದ ಸ್ನೇಹಿತರನ್ನ ಈ ಜಗತ್ತನ್ನು ಬಿಟ್ಟು ಆ ಭಗವಂತನ ಕಡೆ ಪ್ರಯಾಣ ಮಾಡಿದ್ದಾರೆ. ಅವರ ಆತ್ಮಶಾಂತಿಗೋಸ್ಕರವಾಗಿ ಅವರ ಹೆಸರು ಮಾತ್ರ ಉಳ್ಕೊಂಡಿದೆ, ಉಸಿರಿಲಿಲ್ಲ. ಅವರ ಹೆಸರು ಇಲ್ಲಿ ಉಳಿದಿದೆಯಾದ ಮೇಲೆ ಅವರ ಆತ್ಮಶಾಂತಿಗಾಗಿ ನಾವೆಲ್ಲರೂ ಕೂಡ 1-2 ಗಂಟೆಗಳ ಕಾಲ ಆ ಪರಮಾತ್ಮನ ಸ್ಮರಣೆಯನ್ನು, ಆ ಭಗವಂತನ ಚರಿತ್ರೆಯನ್ನು ಹೇಳಿ ಕೇಳಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡೋಣ. ಪ್ರತಿಯೊಬ್ಬರು ಒಂದು ಸಾರಿ ಗಟ್ಟಿಯಾಗಿ ಗೋವಿಂದ ಅನ್ನಬೇಕು. ಅವ್ರ ಮೇಲೆ ರಾಜನವ್ರ ಮೇಲೆ ನಿಮಗೆಲ್ಲ ಭಕ್ತಿ ಇದೆ ಅಂದರೆ ಶ್ರೀಮದ್ ರಮಣ ಗೋವಿಂದ, ಆತ್ಮರಾಮ ಪರಬ್ರಹ್ಮ ಗೋವಿಂದ, ರಾಜಣ್ಣನವರ ಆತ್ಮಕ್ಕೆ ಶಾಂತಿ ಸಿಗಲಿ ಗೋವಿಂದ, ಗೋವಿಂದ ಅಂದವರಿಗೆಲ್ಲ ಒಳ್ಳೆಯದು ಮಾಡೋ ಗೋವಿಂದ. ಜಯ ನಮ ಪಾರ್ವತೀ ಪದಯೇ ಹರ ಹರ ಮಹಾದೇವ.